ಅತ್ಯುತ್ತಮ ಸೇವೆ ನೀಡಿ ರಾಜ್ಯ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವ ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯನ್ನು ವಿನೂತನವಾಗಿ ಆಚರಿಸಲಾಯಿತು. ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದೆ. ಬೆಂಗಳೂರಿನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆಡಳಿತಾಧಿಕಾರಿ ಡಾ ರಾಜೇಶ್ ಕಿಣಿ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಇದೇ ಸಾರ್ಥಕ ಸೇವೆಯ ಖುಷಿಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ವಿನೂತನವಾಗಿ ಆಚರಿಸಲಾಯಿತು. ಡಾಕ್ಟರ್ಸ್ ಡೇ ಹೆಸರಿನ ಕೇಕ್ ಅನ್ನು ಮಹಿಳಾ ವೈದ್ಯರಿಂದಲೇ ಕತ್ತರಿಸಿ ಆಚರಿಸಿದ್ದು ವಿಶೇಷವಾಗಿತ್ತು. ಹಾಗೆ ಮಹಿಳಾ ವೈದ್ಯರಿಗೆ ಗುಲಾಬಿ ಹೂಗಳನ್ನು ನೀಡಿ ಶುಭ ಕೋರಲಾಯಿತು. ಈ ವೇಳೆ ಮಾತನಾಡಿದ ಡಾಕ್ಟರ್ ಕೃಷ್ಣಾಜಿ, ಆಸ್ಪತ್ರೆಗಳಲ್ಲಿ ವೈದ್ಯರಿಂದಲೇ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಸಹಾಯಕ ಸಿಬ್ಬಂದಿಗಳ ಕೆಲಸದಿಂದಲೇ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಎಂದು ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕೂಡ ತಾಳ್ಮೆಯಿಂದ ಇರಬೇಕು. ವೈದ್ಯರು ಮಾತ್ರ ಅಲ್ಲ, ನಮ್ಮ ಜೊತೆ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳು ಕೂಡ ತಾಳ್ಮೆ ಕಳ್ಕೊಳ್ಬಾರ್ದು. ಜನರ ವಿಷಯದಲ್ಲಿ ಕಸಿ ಆಗಬಾರ್ದು. ಅಯ್ಯೋ ಹಿಂಗ್ ಮಾಡಿಬಿಟ್ರಲ್ಲ ಅಂತ ಜನರನ್ನ ನಾವು ಅವ್ರ ಜೊತೆ ಒಂದು ಸೌಹಾರ್ದ ಸಂಬಂಧ ಬಿಟ್ಟು ಬೇರೆ ತರದಲ್ಲಿ ನಾವು ವಿಚಾರ ಮಾಡಬಾರ್ದು. ಅದನ್ನ ಪ್ರತಿ ಕೇಸಲ್ಲೂ ಏನು ಒಂದೊಂದು ಕೇಸು ಒಂದೊಂದು ಥರ ಅದು ಯಾಕೆ ಆಗಾಯಿತು ಅನ್ನೋ ಆತ್ಮವಿಮರ್ಶೆಯನ್ನ ನಾವು ಮಾಡ್ಕೊಳ್ಬೇಕು, ನಮ್ಮ ಕ್ಷೇತ್ರವನ್ನು ಮಾಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮೊದಲನೇದಾಗಿ ನಾನು ಹೇಳಬೇಕಾಗಿತ್ತು, ನೀವು ನಮ್ಮ ಮೇಲೆ ಇಷ್ಟು ಪ್ರೀತಿ ಇಟ್ಟು ನೀವು ಇಷ್ಟೊಂದು ಒಳ್ಳೆಯ ಸಮಾರಂಭವನ್ನು ಮಾಡಿದಿರಿ. ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು, ಅದರಲ್ಲಿ ಸಂಘಟಕರು ಮತ್ತು ಶುಶ್ರೂಷಕ ಸಿಬ್ಬಂದಿಗಳು, ಲಿಪಿಕ ಸಿಬ್ಬಂದಿಗಳು, ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಸೇವೆ, ವೈದ್ಯರ ಸೇವೆ, ವೈದ್ಯರು ಒಬ್ಬರೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಮ್ಗೆ ಗೊತ್ತಿದೆ. ಈ ವೈದ್ಯರ ದಿನದ ಸಂದರ್ಭದಲ್ಲಿ ನಮ್ಗೆ ಯಾರ್ಯಾರು ನಮಗೆ ಸಹಾಯಕ್ಕಿದ್ದಾರೆ ಅವ್ರ ಸೇವೆಯನ್ನು ಸ್ಮರಿಸದೇ ಇದ್ದರೆ ಅದು ಪೂರ್ಣ. ಇನ್ನು ಸಮಾರಂಭದಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ರಾಜೇಶ್ ಕಿಣಿ, ಹೃದ್ರೋಗ ತಜ್ಞರಾದ ಡಾ ಪ್ರಕಾಶ್ ನಾಯ್ಕ್, ಡಾ ಶಿವಾನಂದ್, ಶುಶ್ರೂಷಕಿಯರು, ಸಿಬ್ಬಂದಿ, ಸ್ವಚ್ಛತಾ ಸಿಬ್ಬಂದಿ ಪಾಲ್ಗೊಂಡಿದ್ರು. ಕ್ಯಾಮರಾಮ್ಯಾನ್ ವಿಶ್ವ ಜೊತೆಗೆ ವೀರೇಶ್, ನುಡಿಸಿರೆ ನ್ಯೂಸ್, ಹೊನ್ನಾವರ.